ಈಗ ಪೇಜಾವರ ಶ್ರೀಗಳು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ ನಮಸ್ತೆ. ಬಿಜೆಪಿಯ ಕಟ್ಟಾಳು ಹಿರಿಯ ರಾಜಕೀಯ ಮುತ್ಸದ್ದಿಗೆ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಒಲಿದು ಬಂದಿದೆ. ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಮಾನ್ಯ ಎಲ್ ಕೆ ಅಡ್ವಾಣಿಜಿಯವರು ವಾರ್ತಾ ಮಂತ್ರಿಗಳಾಗಿ, ಇನ್ನು ರಕ್ಷಣಾ ಮಂತ್ರಿಗಳಾಗಿ, ದೇಶದ ಉಪ ಪ್ರಧಾನಿಗಳಾಗಿ, ಗೃಹ ಮಂತ್ರಿಗಳಾಗಿ ದೇಶದ ರಾಜಕಾರಣಕ್ಕೆ ಒಂದು ಉತ್ತಮವಾದ ಮಾರ್ಗದರ್ಶನ ಮಾಡಿದವರು. ಜೊತೆಗೆ ರಾಜಕಾರಣದ ಜೊತೆಗೆ ಪರಮ ಧಾರ್ಮಿಕ ಶ್ರದ್ಧಾಳುಗಳಾಗಿ, ರಾಮಚಂದ್ರನ ವಿಶೇಷ ಭಕ್ತರಾಗಿ, ಈ ರಾಮ ಜನ್ಮಭೂಮಿಯ ಆಂದೋಲನದಲ್ಲಿ ದೇಶಕ್ಕೊಂದು ಉತ್ತಮವಾಗಿರತಕ್ಕಂತಹ ಮಾರ್ಗದರ್ಶನ ಮಾಡಿದವರು. ತಾವು ರಥಯಾತ್ರೆಯ ಮೂಲಕ ಜನರಲ್ಲಿದ್ದಂತಹ ಸುಪ್ತವಾಗಿದ್ದಂತಹ ಭಾವನೆಯನ್ನು, ಭಕ್ತಿ ಭಾವನೆಯನ್ನು ಅದನ್ನು ಜಾಗೃತಗೊಳಿಸಿದವರು. ನಮ್ಮ ಗುರುಗಳ ಜೊತೆಗೆ ವಿಶೇಷವಾಗಿರುವ ನಿಕಟ ಸಂಪರ್ಕ ಇಟ್ಟುಕೊಂಡು ಎಲ್ಲ ಕಾರ್ಯಗಳನ್ನು ರೂಪಿಸುವಲ್ಲಿ ಗುರುಗಳ ಸಲಹೆ ಸೂಚನೆಯನ್ನು ಪಡಿತಾ ಇದ್ದವರು. ಅಂತಹವರಿಗೆ ಇವತ್ತು ಈ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರುವಂತಹದ್ದು. ಅದು ಶ್ರೀರಾಮಚಂದ್ರ ತಮ್ಮ ನೂತನ ಮಂದಿರದಲ್ಲಿ ಪ್ರತಿಷ್ಠಿತನಾಗಿರುವ ಹೊತ್ತಿಗೆ ಅವರಿಗೆ ಸಂದಿರುವಂತಹದ್ದು ಅತ್ಯಂತ ಸಂತೋಷದ ವಿಚಾರ. ನಾವು ಅವರನ್ನು ಹತ್ತಿರದಿಂದ ನೋಡಿಯೂ ಬಲ್ಲೆವು. ನಾವು ಈ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಟ್ರಸ್ಟ್ನ ಸದಸ್ಯರಾದ ಹೊಸದರಲ್ಲಿ ಅವರನ್ನು ಹೋಗಿ ಅಭಿನಂದಿಸಿ ಬಂದಿದ್ದೆವು. ಆ ಇಳಿ ವಯಸ್ಸಿನಲ್ಲಿ ಕೂಡ ಅವರು ತಾವು ಮನೆ ಗೇಟಿನ ತನಕ ಬಂದು ನಮ್ಮನ್ನು ಬೀಳ್ಕೊಟ್ಟಿದ್ರು, ಗುರುಗಳನ್ನು ವಿಶೇಷವಾಗಿ ನೆನಪಿಸಿಕೊಂಡಿದ್ರು. ಅಂತಹವರಿಗೆ ಈ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರುವಂತಹದನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಅಭಿನಂದಿಸ್ತಾ ಇದ್ದೇವೆ. ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಿಜ ಶ್ರೀಗಳೇ, ಒಂದು ಕಡೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ, ಅವರ ಕನಸಿನ ಕೂಸಾಗಿತ್ತು ರಾಮ ಮಂದಿರ. ಸೊ ಅದರ ಬೆನ್ನಲ್ಲೇ ಅವ್ರಿಗೆ ಈ ರೀತಿ ಭಾರತದ ಅತ್ಯುನ್ನತ ಗೌರವ ಸಲ್ತಾ ಇರುವಂಥದ್ದು. ಟೈಮಿಂಗ್ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಶ್ರೀರಾಮಚಂದ್ರನೇ ಮಾಡಿರತಕ್ಕಂಥ ಅನುಗ್ರಹ ಅಂತ ಭಾವಿಸ್ತಾ ಇದ್ದೇವೆ. ತಾವು ದೇಶದ ಉದ್ದಗಲಕ್ಕೆ ಸಂಚಾರ ಮಾಡಿ ಈ ಶ್ರೀರಾಮಚಂದ್ರನ ಕುರಿತಾಗಿರತಕ್ಕಂತಹ ಇವತ್ತೇನು ಆಂದೋಲನ ನಡೆದು ಯಾವುದು ಇವತ್ತೊಂದು ಫಲ ಕೈಗೆ ಸಿಕ್ಕಿದೆ. ಶ್ರೀರಾಮಚಂದ್ರ ತಾನು ಸಂತೋಷದಿಂದ ಹೃದಯಪೂರ್ವಕವಾಗಿ ಅನುಗ್ರಹಿಸಿದ್ದಾನೆ. ಅದರ ಫಲವಾಗಿ ಇವತ್ತು ಅವರಿಗೆ ಈ ಪ್ರಶಸ್ತಿ ಸಂದಿದೆ. ಆಗಿನ ಕಾಲದಲ್ಲಿ ಅವರ ಈ ರಥಯಾತ್ರೆಯ ಸಮಯದಲ್ಲಿ ಅವರಿಗೆ ಜೊತೆಗಿದ್ದು ಆಪ್ತ ಸಲಹೆಗಾರರಾಗಿ ಜೊತೆಯಲ್ಲಿದ್ದವರು ನಮ್ಮ ಇವತ್ತಿನ ಪ್ರಧಾನಮಂತ್ರಿಗಳಾಗಿರತಕ್ಕಂತಹ ಮಾನ್ಯ ಶ್ರೀಯುತ ನರೇಂದ್ರ ಮೋದಿಜಿ ಅವರು ಪ್ರಧಾನಿಗಳಾಗಿರುವ ಹೊತ್ತಿಗೆ ಇವರಿಗೆ ಈ ಪ್ರಶಸ್ತಿ ಸಂದಿದೆ. ರಾಮಚಂದ್ರ ದೇವರು ನೂತನ ಮಂದಿರದಲ್ಲಿ ನೆಲೆ ನಿಂತಿರುವ ಹೊತ್ತಿಗೆ ಇವರಿಗೆ ಸಂದಿದೆ. ರಾಮಚಂದ್ರ ದೇವರ ಪರಿಪೂರ್ಣ ಅನುಗ್ರಹ ಆಯಿತು ಅಂತ ನಾವು ಭಾವಿಸ್ತಾ ಇದ್ದೇವೆ. ಶ್ರೀಗಳೇ, ಈಗ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಭೂಮಿಯಲ್ಲಿ ರಾಮನ ಮಂದಿರ ಉದ್ಘಾಟನೆ ಆಯಿತು. ಅದಕ್ಕೆ ಕಾರಣೀಭೂತರು ಎಲ್ ಕೆ ಅಡ್ವಾಣಿಯವರಾಗಿದ್ದರು. ಆ ಸಂದರ್ಭದಲ್ಲಿ ಎಲ್ ಕೆ ಅಡ್ವಾಣಿಯವರು ಆ ಸ್ಥಳದಲ್ಲಿ ಇರಬೇಕಾಗಿತ್ತು ಅನ್ನುವಂತಹ ಕೊರಗು, ಜೊತೆಗೆ ಪಕ್ಷದಲ್ಲಿ ಅವರನ್ನ ಕಡೆಗಣಿಸಲಾಯಿತು ಅನ್ನುವಂತಹ ಬೇಸರ ಇತ್ತು. ಅದರ ಮಧ್ಯದಲ್ಲಿ ಈಗ ಭಾರತ ರತ್ನ ಪ್ರಶಸ್ತಿ ಸಿಗ್ತಾ ಇರುವಂಥದ್ದು, ಇದನ್ನು ಹೇಗೆ ನೋಡ್ತೀರಿ ತಾವು? ಅವರ ದೇಹ ಸ್ಥಿತಿ, ಅವರ ವಯಸ್ಸು ಹಾಗೂ ಅಯೋಧ್ಯೆಯಲ್ಲಿ ಈಗಿರತಕ್ಕಂತಹ ಹವಾಮಾನದ ವೈಪರೀತ್ಯ ಇವನ್ನೆಲ್ಲ ಗಮನಿಸಿದರೆ ಟ್ರಸ್ಟ್ ಅವರನ್ನು ಆಹ್ವಾನಿಸಿತ್ತು. ಅದರ ಜೊತೆಗೆ ಒಂದು ಸಲಹೆ ಸೂಚನೆ ಕೊಟ್ಟದ್ದು ಇಲ್ಲಿ ಇರತಕ್ಕಂತಹ ಇವತ್ತಿನ ಈ ಚಳಿಯಿಂದಾಗಿ ಅವರ ವಯಸ್ಸಿಗೆ ಅದನ್ನು ತಡ್ಕೊಳ್ಳೋದು ಅಸಾಧ್ಯ. ಸುಮಾರು 5 ಡಿಗ್ರಿ 4 ಡಿಗ್ರಿ ಇಳಿದಿರುವ ಹೊತ್ತಿಗೆ ಅಂತಹ ಹಿರಿಯ ಜೀವಕ್ಕೆ ಏನಾದ್ರೂ ಕಿಂಚಿತ್ತು ತೊಂದರೆ ಆದ್ರೂ ಕೂಡ ಅದು ನಮ್ಮೆಲ್ಲರಿಗೂ ಕೂಡ ಬಹಳ ಕೆಡುಕನ್ನು ಉಂಟು ಮಾಡುತ್ತೆ, ಘಾಸಿ ಉಂಟು ಮಾಡುತ್ತೆ. ಹಾಗಾಗಿ ಅವರಿಗೆ ಇಲ್ಲಿಗೆ ಈ ಹಂತದಲ್ಲಿ ಬರೋದು ಬೇಡ, ಸ್ವಲ್ಪ ನಿಧಾನದಲ್ಲಿ ಬರಬೇಕು ಅಂತ ಸಲಹೆ ಕೊಟ್ಟದ್ದು ಹೌದು. ಆದ್ರೆ ಅದು ಅವರನ್ನು ಕಡೆಗಣಿಸಿದ್ದಲ್ಲ. ಅವರ ಮೇಲೆ ನಮ್ಮ ಟ್ರಸ್ಟ್ನ ಸದಸ್ಯರಿಗೆ ಇರತಕ್ಕಂತಹ ಗೌರವ, ಅದರ ಹಿನ್ನೆಲೆಯಲ್ಲಿ ಹೀಗಾದದ್ದು. ಧನ್ಯವಾದಗಳು ಶ್ರೀಗಳೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಪೇಜಾವರ ಶ್ರೀಗಳು ಹೇಳಿದಂತಹ ಮಾತು. ದೇವರ ಅನುಗ್ರಹದಿಂದಲೇ ಅವರಿಗೆ ಇಂತಹ ಸಂದರ್ಭದಲ್ಲಿ, ಅಂದರೆ ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮ ಜನ್ಮ
ಭೂಮಿಯಲ್ಲಿ ರಾಮನ ಮಂದಿರ ಉದ್ಘಾಟನೆ ಆಯಿತು. ಅದರ ಬೆನ್ನಲ್ಲೇ LK ಅಡ್ವಾಣಿಯವರಿಗೆ ಇಂತಹ ಅತ್ಯುನ್ನತ ಗೌರವ ಸಲ್ತಾ ಇರೋದಕ್ಕೆ ದೇವರ ಅನುಗ್ರಹವೇ ಕಾರಣ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.